ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ. ಇವತ್ತು ನಾವು ಆಂತರಿಕ ದೂರು ನಿವಾರಣಾ ಸಮಿತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮೇಡಮ್, ಆಂತರಿಕ ದೂರು ನಿವಾರಣಾ ಸಮಿತಿ ಅಂದ್ರೆ ಏನು, ಇದನ್ನ ಯಾವ ರೀತಿ ರಚನೆ ಮಾಡಬೇಕು, ಇದರಿಂದ ಜನರಿಗೆ ಏನು ಪ್ರಯೋಜನ ಆಗುತ್ತೆ? ಆಂತರಿಕ ದೂರು ನಿವಾರಣಾ ಸಮಿತಿ ಅಂತ ಹೇಳಿದ್ರೆ 10 ಅಥವಾ 10ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಮಹಿಳೆಯರ ಮೇಲೆ ನಡೀತಕ್ಕಂತಹ ಲೈಂಗಿಕ ದೌರ್ಜನ್ಯವನ್ನ ತಡೆಯುವ ಉದ್ದೇಶದಿಂದ ಒಂದು ಸಮಿತಿಯನ್ನ ರಚನೆ ಮಾಡಬೇಕಾಗುತ್ತೆ. ಇದನ್ನು ನಾವು ಆಂತರಿಕ ದೂರು ನಿವಾರಣಾ ಸಮಿತಿ ಅಂತೇಳಿ ಕರಿತೀವಿ. ಈ ಆಂತರಿಕ ದೂರು ನಿವಾರಣಾ ಸಮಿತಿಯನ್ನ ರಚನೆ ಮಾಡಬೇಕಾದ್ರೆ ಯಾರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು, ಯಾರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕಾಗುತ್ತೆ? ಮೊದಲು ಈ ಆಂತರಿಕ ದೂರು ನಿವಾರಣಾ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಸದಸ್ಯರ ಹೆಸರು ಮತ್ತೆ ವಿಳಾಸ ಇರ್ತಕ್ಕಂತಹ ಒಂದು ಕಚೇರಿ ಆದೇಶವನ್ನ ಸಿದ್ಧಪಡಿಸ್ಕೋಬೇಕು. ಈ ಕಚೇರಿ ಆದೇಶವನ್ನ ಎಲ್ಲಾ ನೌಕರರ ಗಮನಕ್ಕೂ ಸಹ ತಗೋಬರ್ಬೇಕು. ಹಾಗೆ ಈ ಸಮಿತಿಯ ಅಧ್ಯಕ್ಷರು ಅಂತ ಹೇಳಿದಾಗ ಆ ಕಚೇರಿಯಲ್ಲಿರ್ತಕ್ಕಂತಹ ಹಿರಿಯ ಶ್ರೇಣಿಯ ಮಹಿಳೆ ಏನಿರ್ತಾರೆ ಅವರು ಆಂತರಿಕ ದೂರು ನಿವಾರಣಾ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಹಾಗೆ ಇನ್ನುಳಿದಂತಹ 3 ಸದಸ್ಯರುಗಳನ್ನ ಸಮಾಜ ಕಲ್ಯಾಣ ಕ್ಷೇತ್ರದಲ್ಲಿ ಹಾಗೆ ಕಾನೂನಿನ ಕ್ಷೇತ್ರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಪರಿಣಿತಿ ಹೊಂದಿರತಕ್ಕಂಥವ್ರನ್ನ ನಾವು ಸದಸ್ಯರನ್ನಾಗಿ ನೇಮಕ ಮಾಡಬಹುದು. ಓಕೆ, ಈ ಆಂತರಿಕ ದೂರು ನಿವಾರಣಾ ಸಮಿತಿಯನ್ನ ರಚನೆ ಮಾಡಿದ ನಂತರ ಇದನ್ನ ಶಿ ಬಾಕ್ಸ್ ಪ್ರೋಟೋಲ್ ನಲ್ಲಿ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ. ಏನಿದು ಶಿ ಬಾಕ್ಸ್ ಪ್ರೋಟೋಲ್ ಅಂತಂದ್ರೆ? ಶಿ ಬಾಕ್ಸ್ ಪೋರ್ಟಲ್ ಅಂತ ಹೇಳಿದ್ರೆ ಸೆಕ್ಷುಯಲ್ ಹರಾಸ್ಮೆಂಟ್ ಇ ಬಾಕ್ಸ್ ಅಂತ ಹೇಳಿ, ಅಂದ್ರೆ ನಾವೇನು ಆಂತರಿಕ ದೂರು ನಿವಾರಣಾ ಸಮಿತಿಯನ್ನ ರಚನೆ ಮಾಡ್ಕೊಂಡಿರ್ತೀವಿ ಅದನ್ನ ನಾವು ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದನ್ನ ನಾವು ಶಿ ಬಾಕ್ಸ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡೋದು ಅಂತ ಹೇಳಿ ಕರಿತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಈಗಾಗಲೇ ಆಂತರಿಕ ದೂರು ನಿವಾರಣಾ ಸಮಿತಿಯನ್ನ ಹೇಗೆ ರಚನೆ ಮಾಡಬೇಕು ಅನ್ನೋ ಮಾಹಿತಿಯನ್ನ ನೀವು ಪಡ್ಕೊಂಡಿದ್ದೀರಾ. ಈಗ ಆಂತರಿಕ ದೂರು ನಿವಾರಣಾ ಸಮಿತಿ ರಚನೆ ಆಗಿರ್ತಕ್ಕಂತ ಮಾಹಿತಿಯನ್ನ ಶಿ ಬಾಕ್ಸ್ ಪೋರ್ಟಲ್ ನಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡೋದು ಎಂಬುದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಗೂಗಲ್ ಕ್ರೋಮ್ ನಲ್ಲಿ shebox.wct.gov.in ಅಂತ ಹೊಡೆದ ತಕ್ಷಣ ನಿಮ್ಗೆ ಶಿ ಬಾಕ್ಸ್ ಪೋರ್ಟಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದ್ರೊಳಗಡೆ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಆಪ್ಷನ್ ರಿಜಿಸ್ಟರ್ ಯುವರ್ ಕಂಪ್ಲೇಂಟ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಯಾರು ಫಲಾನುಭವಿ ಅಥವಾ ನೊಂದ ಮಹಿಳೆ ಇದ್ದೀರಿ ನೀವು ಇಂಪಾರ್ಟೆಂಟ್ ನೋಟ್ ಒಂದು ಇಲ್ಲಿ ಬರುತ್ತೆ. ಪ್ಲೀಸ್ ರೀಡ್ ದ ಫಾಲೋಯಿಂಗ್ ಡಿಕ್ಲರೇಷನ್ ಕೇರ್ಫುಲಿ ಬಿಫೋರ್ ಪ್ರೊಸೀಡಿಂಗ್ ಅಂತ ಪೂರ್ತಿ ಓದಿ ಐ ಹ್ಯಾವ್ ರೀಡ್ ಅಂಡರ್ಸ್ಟುಡ್ ದ ಡಿಕ್ಲರೇಷನ್ ಟಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಕೊಡ್ಬೇಕಾಗತ್ತೆ. ಪ್ರೊಸೀಡ್ ಕೊಟ್ಟ ನಂತರ ರಿಜಿಸ್ಟರ್ ಯುವರ್ ಕಂಪ್ಲೇಂಟ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ರಿಜಿಸ್ಟರ್ ಕಂಪ್ಲೇಂಟ್ ಯಾವ ರೀತಿ ಮಾಡಬೇಕು ಅನ್ನೋದು ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ. ಐ ಆಮ್ ಆನ್ ಎಂಪ್ಲಾಯಿ ಆಫ್, ನೀವು ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ಅಥವಾ ಪ್ರೈವೇಟ್ ಸೆಕ್ಟರ್, ನೀವು ಯಾವ ಸೆಕ್ಟರ್ ಎಂಪ್ಲಾಯಿ ಆಗಿದ್ದೀರಿ ಪ್ಲೀಸ್ ಸೆಲೆಕ್ಟ್ ದಿಸ್ ಆಪ್ಷನ್ಸ್. ಅದಾದ ನಂತರ ವಿಚ್ ಕೈಂಡ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಹ್ಯಾವ್ ಯು ಫೇಸ್ಡ್, ನಿಮಗೆ ಯಾವ ರೀತಿ ಸೆಕ್ಷುಯಲ್ ಹರಾಸ್ಮೆಂಟ್ ಆಗಿದೆ ಎಂಬುದನ್ನ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ತದನಂತರ ಆರ್ ಯು ಶೂರ್ ಯು ಹ್ಯಾವ್ ಫೇಸ್ಡ್ ದಿಸ್ ಕೈಂಡ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಕೇಳುತ್ತೆ. ಸೊ ಇಲ್ಲಿ ಎಸ್ ಆದ್ರೆ ಎಸ್, ನೋ ಆದ್ರೆ ನೋ ಅಂತ ಕೊಟ್ಟು ಎಸ್ ಇಲ್ಲಿ ಪ್ರೊಸೀಡ್ ಅಂತ ಕೊಡ್ಬೇಕಾಗತ್ತೆ. ಇದು ತಮ್ಮ ನೊಂದ ಮಹಿಳೆ ಯಾರಿದ್ದೀರಿ ತಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಮಾಡುವಂತಹ ವಿಧಾನ ಆಗಿರ್ತದೆ. ನೆಕ್ಸ್ಟ್ ಪ್ರೈವೇಟ್ ಹೆಡ್ ಆಫೀಸ್ ರಿಜಿಸ್ಟ್ರೇಷನ್, ಈ 3rd ಆಪ್ಷನ್ ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇನ್ಫಾರ್ಮೇಶನ್ ಒಂದು ಬರುತ್ತೆ. ಫಾರ್ ಯುವರ್ ಕೈಂಡ್ ಅಟೆನ್ಷನ್, ಇಲ್ಲಿ ಬರುವಂತಹ ಮಾಹಿತಿಯನ್ನ ಪೂರ್ತಿಯಾಗಿ ನೀವು ಓದಿ ಪ್ರೊಸೀಡ್ ಅಂತ ಕೊಡ್ಬೇಕಾಗುತ್ತೆ. ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಹೆಡ್ ಆಫೀಸ್ ರಿಜಿಸ್ಟ್ರೇಷನ್ ಪ್ರೈವೇಟ್ ಆರ್ಗನೈಸೇಷನ್ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ನಲ್ಲಿ ಹೆಡ್ ಆಫೀಸ್ ಆರ್ಗನೈಸೇಷನ್ ಡೀಟೇಲ್ಸ್ ಮತ್ತೆ ಯಾವ ನೀವು ಸ್ಟೇಟ್ಗೆ ಸಂಬಂಧಪಟ್ಟಿದ್ದೀರಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ. ಯಾವ ಡಿಸ್ಟ್ರಿಕ್ಟ್ ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಬ್ಯಾಂಗ್ಳೂರ್ ಅರ್ಬನ್ ಡಿಸ್ಟ್ರಿಕ್ಟ್. ಯಾವ ಸಬ್ ಡಿಸ್ಟ್ರಿಕ್ಟ್ ಗೆ ಸಂಬಂಧಪಟ್ಟಿದ್ದೀರಿ, ಆನೇಕಲ್, ಈಸ್ಟ್, ನಾರ್ತ್, ಸೌತ್, ಯಲಹಂಕ. ನೀವು ಇದರಲ್ಲಿ ಯಾವ ತಾಲೂಕಿಗೆ ಸಂಬಂಧಪಟ್ಟಿದ್ದೀರಿ ದಯವಿಟ್ಟು ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡ್, ಅಡ್ರೆಸ್, STD ಕೋಡ್, ಲ್ಯಾಂಡ್ಲೈನ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ID ಹಾಕಿಬೇಕು. ಅದಾದ ನಂತರ ಆಫೀಸರ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನೇಮ್ ಆಫ್ ದ ನೋಡಲ್ ಆಫೀಸರ್ ಯಾರಿದ್ದಾರೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಅವರ ನೇಮ್ ನ ಟೈಪ್ ಮಾಡ್ಕೋಬೇಕು. ನಂತರ ಅವರ ಡೆಸಿಗ್ನೇಷನ್ ಏನಿದೆ, STD ಕೋಡ್, ಲ್ಯಾಂಡ್ಲೈನ್ ನಂಬರ್, ಮೊಬೈಲ್ ನಂಬರ್. ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಒಂದು OTP ಬರುತ್ತೆ. ದಯವಿಟ್ಟು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮಾತ್ರನೇ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಆ OTP ನ ತೆಗೆದು ಇಲ್ಲಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಇಮೇಲ್ ID, ಈ ಇಮೇಲ್ ID ಯಾವ್ದು ಹಾಕ್ತಿರೋ ಅದೇ ಇಮೇಲ್ ID ನಿಮ್ಮ ಯೂಸರ್ ನೇಮ್ ಆಗಿರ್ತದೆ ಡ್ಯಾಶ್ ಬೋರ್ಡ್ ನಲ್ಲಿ.
ಸೊ ಪ್ಲೀಸ್ ಸೆಲೆಕ್ಟ್ ದ ಸ್ಟೇಟ್, ಡಿಸ್ಟ್ರಿಕ್ಟ್ ಅಂಡ್ ಸಬ್ ಡಿಸ್ಟ್ರಿಕ್ಟ್ ಪಿನ್ ಕೋಡ್ ಹಾಕಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಈಸ್ ರಿಲೆವೆಂಟ್ ಡಾಕ್ಯುಮೆಂಟ್ ಕೇಳ್ತಿದೆ. ಇದು ಕಂಪನಿ ಅಥವಾ ಹಾಸ್ಪಿಟಲ್ ಅಥವಾ ಯಾವ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೀರಿ ನೀವು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು GST ನಂಬರ್ ಅಥವಾ ಕಂಪನಿ ಪಾನ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ನಂತರ ಅಪ್ಡೇಟ್ ಅಡ್ರೆಸ್ ಟೈಪ್ ಮಾಡಿ ಕ್ಯಾಪ್ಚರ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಇದು ತಮ್ಮ ಪ್ರೈವೇಟ್ ಆರ್ಗನೈಸೇಷನ್ಸ್ ಶೀಬಾಕ್ಸ್ ಪೋರ್ಟಲ್ ನಲ್ಲಿ ICC ಏನಿದ್ರೆ ಇಂಟರ್ನಲ್ ಕಂಪ್ಲೈಂಟ್ ಕಮಿಟಿ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡುವಂತಹ ವಿಧಾನ ಆಗಿರುತ್ತೆ. ಇದಾದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಲಾಗಿನ್ ನಲ್ಲಿ ಇದು ಅಪ್ರೂವಲ್ ಕೊಡಲಾಗ್ತದೆ. ತಮ್ಮ ಡಾಕ್ಯುಮೆಂಟೇಶನ್ಸ್ ಎಲ್ಲ ವೆರಿಫೈ ಮಾಡಿ ಅಪ್ರೂವ್ ಮಾಡಿದ ನಂತರ ನೀವು ಅಲ್ಲಿ ಅದರೊಳಗಡೆ ಡೀಟೇಲ್ಸ್ ಅನ್ನ ಹಾಕೊಂಡು ನಿಮ್ದೇ ಆದಂತಹ ಶೀ ಪೋರ್ಟಲ್ ನನ್ನ ಯೂಸ್ ಮಾಡಬಹುದಾಗಿರುತ್ತೆ. ತದನಂತರ ಲಾಗಿನ್ ಅಂತ ಇದೆ, ಇದು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಸಂಬಂಧಪಟ್ಟಂತದ್ದು. ಲಾಗಿನ್ ಎಂಟ್ರಿ ಮಾಡಿಕೊಂಡು ಕ್ಯಾಪ್ಚರ್ ಎಂಟ್ರಿ ಮಾಡ್ಕೋಬೇಕಾಗತ್ತೆ.